ಕಲಬುರಗಿಯಲ್ಲಿ ಬೆಳಗ್ಗೆ 5 ಗಂಟೆಯಿಂದ ರಣ ಮಳೆ ಸುರಿದಿದೆ. ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗಿರುವಂತದ್ದು, ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದೆ. ಮಳೆಯಿಂದಾಗಿ ಜಿಲ್ಲೆಯ ಜನರ ಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಜಿಲ್ಲೆಯ ಹಲವೆಡೆ ಸುರಿದಿರುವಂತಹ ಧಾರಾಕಾರ ಮಳೆಯಿಂದ ಜನರ ಜೀವನದಲ್ಲಿ ವ್ಯತ್ಯಾಸಗಳು ಆಗಿರುವಂತದ್ದು. ಕಲಬುರಗಿಯಲ್ಲಿ ಬೆಳಗ್ಗೆ 5 ಗಂಟೆಯಿಂದ ರಣ ಮಳೆ ಸುರಿದಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಮಳೆಯಾಗಿರುವಂತಹ ಕಾರಣ ಅಲ್ಲಿ ತುಂಬಾ ಹವಾಮಾನದಲ್ಲಿ ವ್ಯತ್ಯಾಸವಾಗಿದೆ, ಜನರ ಜೀವನದಲ್ಲೂ ಕೂಡ ವ್ಯತ್ಯಾಸವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ನೆಲಕ್ಕುರುಳಿದೆ ಬೃಹತ್ ಮರವೊಂದು. ಕುಕನೂರು ತಾಲೂಕಿನ ಕೋಮಲಾಪುರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿಯ ಮಳೆಗೆ ಬೃಹತ್ ಮರವೊಂದು ನೆಲಕ್ಕೆ ಉರುಳಿರುವಂಥದ್ದು. ಕೋಮಲಾಪುರ ಹೊರವಲಯದಲ್ಲಿ ಮರ ದರಶಾಹಿಯಾಗಿರುವಂಥದ್ದು. ಹಾಗಾಗಿ ಮರ ಬಿದ್ದ ಪರಿಣಾಮ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಹಾಗಾಗಿ ವಾಹನ ಸವಾರರು ಹಾಗೂ ದಿನನಿತ್ಯ ಆ ಒಂದು ರಸ್ತೆಯಲ್ಲಿ ಸಂಚರಿಸುವವರಿಗೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಧಾರಾಕಾರ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಇಂಥ ಅವಾಂತರ ಸೃಷ್ಟಿಯಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕೋಮಲಾಪುರದಲ್ಲಿ ಇಂಥದ್ದೊಂದು ಅವಾಂತರ ನಡೆದಿರುವಂಥದ್ದು. ಕೋಮಲಾಪುರದ ಹೊರವಲಯದಲ್ಲಿ ಇದ್ದಂಥ ಬೃಹತ್ ಮರವೊಂದು ಮಳೆ ಸಹಿತ ಗಾಳಿ ಸಹಿತ ಮಳೆಯಿಂದಾಗಿ ನೆಲಕ್ಕೆ ಉರುಳಿರುವಂಥದ್ದು. ಹಾಗಾಗಿ ರಸ್ತೆ ಸಂಪೂರ್ಣವಾಗಿ ಬಂದಾಗಿ ಅಲ್ಲಿನ ಜನರು ಸಂಚಾರ ಮಾಡುವುದಕ್ಕೆ ಒದ್ದಾಡ್ತಿದ್ದಾರೆ. ವಾಹನ ಸವಾರರು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹಾಗಾಗಿ ಭಾರೀ ಮಳೆಯಿಂದ ರಸ್ತೆಯ ಮೇಲೆ 3 ಅಡಿ ನೀರು ಹರಿದಿರುವಂಥದ್ದು. ಹಾಗಾಗಿ ಸೈಲೆನ್ಸರ್ ಒಳಗಡೆ ನೀರು ನುಗ್ಗಿ ಆಟೋ ಒಂದು ಕೆಟ್ಟು ನಿಂತಿದೆ. ಹಾಗೆ ಕಾರಿನ ಬ್ಯಾನೆಟ್ ಮೇಲೆ ಕೂಡ ಮಳೆ ನೀರು ಹರಿದಿರುವಂಥದ್ದು. ಹಾಗಾಗಿ ಧಾರಾಕಾರ ಮಳೆಯಿಂದ ಕಾರೊಂದು ನೀರಿನಲ್ಲೇ ಮುಳುಗಿ ಹೋಗಿದೆ. ಗಾಳಿ ಮಳೆ ಗುಡುಗು ಸಿಡಿಲಿಗೆ ಜನರು ಹೈರಾಣಾಗಿದ್ದಾರೆ. ನಿರಂತರ ಮಳೆಗೆ ಮಲೆನಾಡಿಗರು ಕಂಗಾಲಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ನೀರು ಬಂದಿದೆ. ಕಾರುಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗೋಗುವ ಮಟ್ಟಕ್ಕೆ ನೀರು ಬಂದಿರುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಇದ್ದಂಥ ಆಟೋ ಒಂದರ ಸೈಲೆನ್ಸರ್ಗೆ ನೀರು ತುಂಬಿಕೊಂಡು ಆಟೋ ಕೆಟ್ಟು ನಿಂತಿದೆ. ಈಗ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕಾರಿನ ಎಷ್ಟು ಮಟ್ಟದವರೆಗೆ ನೀರು ಬಂದಿದೆ ಅಂತ ಹೇಳಿ. ಇಂಥ ಸಮಸ್ಯೆಯಿಂದಾಗಿ ಅಲ್ಲಿನ ಜನರು ಹೈರಾಣಾಗಿದ್ದಾರೆ. ಒಟ್ಟಾಗಿ 3 ಅಡಿ ರಸ್ತೆಯಿಂದ 3 ಅಡಿಯಷ್ಟು ನೀರು ಹರಿದಿರುವಂಥದ್ದು. ಹಾಗಾಗಿ ಪ್ರತಿನಿತ್ಯ ಓಡಾಟ ನಡೆಸುವಂತಹ ಸಾರ್ವಜನಿಕರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಗಾಳಿ ಮಳೆ ಗುಡುಗು ಸಿಡಿಲಿಗೆ ಜನರು ಹೈರಾಣಾಗಿದ್ದಾರೆ. ಹಾಗಾಗಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಮಲೆನಾಡಿಗರು ಕಂಗಾಲಾಗಿದ್ದಾರೆ. Oh,